ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವಿಚಾರದೊಂದಿಗೆ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಆಹ್ವಾನ 2025ರಲ್ಲಿ ಉಚಿತ ಬೋರ್ವೆಲ್ ಪಡೆಯೋದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ. ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಹೌದು, ಇವತ್ತಿನ ವಿಚಾರದಲ್ಲಿ ನಾವು ಈ ಯೋಜನೆಯ ಸಂಪೂರ್ಣ ಮಾಹಿತಿಯ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಮತ್ತು ಸಣ್ಣ ರೈತರುಗಳು ಬೋರ್ವೆಲ್, ಪಂಪ್ ಸೆಟ್ ಮತ್ತು ವಿದ್ಯುದೀಕರಣ ಮಾಡೋದಕ್ಕೆ ವೈಯಕ್ತಿಕ ಬೋರ್ವೆಲ್ ಯೋಜನೆಗೆ ಸರ್ಕಾರ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ 3,75,000 ಮತ್ತು ಇತರ ಜಿಲ್ಲೆಗಳಿಗೆ 2,25,000 ರೂಪಾಯಿಗಳನ್ನ ನಿಗದಿ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಒಂದು ವಿಚಾರದಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋರಾಗಿರಬೇಕು, ಹಾಗೆ ಅರ್ಹತೆಗೆ ಮುಖ್ಯವಾಗಿ ಆ ಸರ್ಕಾರಿ ಆದೇಶದಲ್ಲಿ ವ್ಯಾಖ್ಯಾನಿಸಿರುವಂತೆ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಮತ್ತು ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ 1 ಎಕರೆಗೆ 20 ಗುಂಟೆ ಇಂದ 5 ಎಕರೆ ಒಣಭೂಮಿ ಹೊಂದಿರಬೇಕು. ಭೂಮಿಯ ಲಭ್ಯತೆ ತುಂಬ ಕಡಿಮೆ ಇರೋದ್ರಿಂದ ಕನಿಷ್ಠ 1 ಎಕರೆ ಭೂಮಿ ಸಹ ಇರಬೇಕಾಗುತ್ತೆ. ನಾವು ನೋಡ್ಬೋದು, ಈಗ ಭೂಮಿ ತುಂಬ ಕಡಿಮೆ ಅಂತ ಗೊತ್ತೇ ಇದೆಯಲ್ವಾ. ಸೊ ಅದಕ್ಕೆ ಕನಿಷ್ಠ 1 ಎಕರೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಮತ್ತು ಅರ್ಜಿದಾರರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಆಗಿರಬೇಕು. ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು 6 ಲಕ್ಷ ಮೀರಿರಬಾರ್ದು. ಅರ್ಜಿದಾರರು ವಯಸ್ಸು ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ 55 ವರ್ಷ, ಅಂದರೆ ಗರಿಷ್ಠ 55 ವರ್ಷದ ಒಳಗಡೆ ಇರಬೇಕಾಗುತ್ತೆ ಯಾರೆಲ್ಲ ಅರ್ಜಿನ ಹಾಕ್ತಿದ್ದಾರೆ ಅವರು ಸ್ನೇಹಿತರೆ. ಸೊ ಇದು ಮುಖ್ಯವಾದಂತಹ ಕಂಡೀಷನ್ಸು ಈ ಒಂದು ಅರ್ಜಿನ ಅಥವಾ ನಾವು ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂಥ ಮೇಯ್ನ್ ಕಂಡೀಷನ್ಸ್ ಆಗಿದೆ. ಈಗ ದಾಖಲಾತಿಗಳ ಬಗ್ಗೆ ಮಾತಾಡ್ತಾ ಹೋದರೆ, ಸಕ್ಷಮ ಪ್ರಾಧಿಕಾರದಿಂದ ನೀಡುವಂತಹ ಜಾತಿ ಪ್ರಮಾಣ ಪತ್ರ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂಥ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡಿಂದು ಜೆರಾಕ್ಸು, ಇತ್ತೀಚಿನ RTC ಅಂದರೆ ಪಾಣಿ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗುವಂಥ ಸಣ್ಣ ಅತಿ ಸಣ್ಣ ಬಾಡಿಗೆದಾರರ ಪ್ರಮಾಣ ಪತ್ರ, ಅಂದರೆ ಬಾಡಿಗೆ ವಾಸ ಇದ್ದರೆ ಆ ಒಂದು ಪ್ರಮಾಣ ಪತ್ರನೂ ಸಹ ನಾವು ಇದರಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಸ್ವಂತ ಮನೆ ಇರಲ್ಲ ಅಂತ ಅಂದ್ಕೊಳ್ಳಿ, ಆ ಕಂಡೀಷನಲ್ಲಿ ನಾವು ಈ ಒಂದು ಪ್ರಮಾಣ ಪತ್ರನೂ ಸಹ ನೀಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈ 4 ದಾಖಲಾತಿಗಳು ಮುಖ್ಯವಾದಂತಹ ದಾಖಲಾತಿಗಳಾಗಿದೆ ನಾವು ಅಪ್ಲೈ ಮಾಡೋದಕ್ಕೆ. ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್ ರಸೀತಿ ಬೇಕಾಗುತ್ತೆ, ಭೂಗಂದಾಯ ಬರಬೇಕಾಗುತ್ತೆ, ಸ್ವಯಂ ಘೋಷಿತ ಪ್ರಮಾಣ ಪತ್ರ ಇರಬೇಕು, ಖಾತರಿದಾರರ ಸ್ವಯಂ ಘೋಷಣೆ ಪತ್ರನ ಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸು ತಗೊಂಡು ತಮ್ಮ ಒಂದು ಕ್ಯಾಸ್ಟ್ ನಿಗಮದಲ್ಲಿ ತಾವು ಚೆಕ್ ಮಾಡಿ ಅಲ್ಲಿ ಅಪ್ಲೈ ಮಾಡ್ಬೋದು. ಅಥವಾ ತಾವು ರೈತ ಸಂಪರ್ಕ ಕೇಂದ್ರದಲ್ಲೂ ಸಹ ಚೆಕ್ ಮಾಡ್ಬೋದು, ಅಥವಾ ಆನ್ಲೈನಲ್ಲೂ ಸಹ ನಾವು ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮ ಅಥವಾ ದೇವರಾಜ್ ಅರಸು ನಿಗಮ ಅಥವಾ ಹಿಂದುಳಿದ ವರ್ಗ ನಿಗಮದಲ್ಲಿ SC ST ಕಲ್ಯಾಣ ನಿಗಮದಲ್ಲೂ ಸಹ ಅಪ್ಲೈ ಮಾಡ್ಬೋದು ಸ್ನೇಹಿತರೆ.